ನಮಸ್ಕಾರ ನಮ್ಮೆಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ ನಾವಿವತ್ತು ಎಲ್ಲಿದ್ದೀವಪ್ಪ ಅಂತಂದರೆ ವಿಜಯಪುರ ಹೊಸ ಬಸ್ ಸ್ಟ್ಯಾಂಡ್ನಿಂದ ಬಸ್ನಲ್ಲಿ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಈಗ ರೈಲ್ವೆ ಸ್ಟೇಷನ್ಗೆ ಯಾಕಪ್ಪ ಹೋಗ್ತಾ ಇದ್ದೀವಿ ಅಂತ ಅಂದರೆ ಹೋಗ್ತಾ ಹೇಳ್ತೀನಿ. ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಮ್ಮ ಜೀವನದಲ್ಲಿ ಮೊದಲ ಸಾರಿ ರೈಲ್ವೆ ಹತ್ತಲಿಕ್ಕೆ ಹೊಂಟಿದ್ದೀವಿ. ಎಂಟರ್ ಆಗಿಬಿಟ್ಟು ಮೇಲ್ಗಡೆ ಬಂದ್ವಿ. ಹಾಗೆ ತಿರ್ಗಾಡ್ಕೊಂಡು ಬರೋಣ ಅಂತ. ಇನ್ನೂ 3 ಗಂಟೆಗೆ ಹೋಗ್ತಾ ಇತ್ತು ಟ್ರೈನು. ನಾವು 1 ಗಂಟೆ ಮುಂಚೆನೇ ಬಂದಿದ್ವಿ, ಅದಕ್ಕೆ ಫಸ್ಟ್ ಟೈಮ್ ಅಲ್ವಾ ಬಂದಿದ್ದು. ಹಾಗೆ ಮೇಲ್ಗಡೆ ಹಸಿ ತಿರ್ಗಾಡ್ಕೊಂಡು ಬರೋಣ ಅಂತ ಬಂದಿದ್ವಿ. ಈ ಕಡೆ ಕೆಳಗಡೆ ಬಂದ್ಬಿಟ್ಟು ಮತ್ತೆ ಆಚೆ ಕಡೆನೂ ಹೋದ್ವಿ ನಮ್ಮ ಸೀಟ್ ಹತ್ರ ಹೇಗಿದೆ ಅಂತ ನೋಡಲಿಕ್ಕೆ. ಫಸ್ಟ್ ಟೈಮ್ ರೀ ನಾವು ಟ್ರೈನಾಗ ಹೋಗೋದ. ಒಂದೊಂದು ಹೋಗಿ ಇಷ್ಟು ಉದ್ದದವು ಇಲ್ಲ, ಒಂದು 2 ಬಸ್ ಇದ್ದಟ್ಟು ಅದ ನೋಡ್ರಿ. ಒಂದೊಂದು ಹೋಗಿ 2 ಬಸ್ ಹೋಗ್ಬೇಕು. ನಾವು ಟ್ರೈನ್ ಬುಕ್ ಮಾಡಿದ್ವಿ. ಎಲ್ಲಿ ಅಂದ್ರೆ ಬಿಜಾಪುರ್ಲಿದ್ದ ಕಡೂರು ಮಠ. ಬಿಜಾಪುರ್ಲಿದ್ದ ಕಡೂರು ಅಂದ್ರೆ 415 ರೂಪಾಯಿ ಟಿಕೆಟ್ ಬುಕ್ ಆಗೈತಿ. ಇಲ್ಲಿ ಬಿಜಾಪುರ ಸ್ಟೇಷನ್ ಎದುರುಗಡೆನೂ ಹೋಗಮದೈತಿ. ಆಚೆ ಕಡೆ ನಮ್ಮ ದೋಸ್ತ್ ಕೂತಾನು. ನಮ್ಮ ರೂಮ್ ನೋಡು ನಮ್ಗೆ. ಮ್ಯಾಲಿಂದ ಯಾರ್ದು? ಮ್ಯಾಲಿಂದ ತೆಳಗಿನ ಹಂಗೆ, ತೆಳಗಿಂದ ಸಿರ್ದಾರ ಆತ್ಲ ಚಾರ್ಜರ್ ಚಲೋ ಆಗೈತಿ. ಬಂದ್ ಮಣ್ಣು ನಾವೇ ಅದ್ಭುತಗಳಂದರೆ ಇನ್ನೂ ನಮ್ಗಿಂತ ಅದ್ಭುತಗಳು ನಮ್ಮ ಸೀಟ್ ಪಕ್ಕನೇ ಬಂದಿದ್ರು, ಅಲ್ಲೇ ಮಕ್ಕೊಂಡಿದ್ರು. ಇವರಿಬ್ರು ಈಚೆ ಕಡೆ ಮಕ್ಕೊಂಡಿದ್ರು ಅಕ್ಕಾರು, ಆ ಅನ್ನಾರು ಅಲ್ಲೇ ಮಕ್ಕೊಂಡಿದ್ರು. ಏನಾಯ್ತಪ್ಪ ಅಂತ ಅಂದರೆ ನಾನು ಬೇರೆ ಕಡೆ ಸೀಟಿಗೆ ಹೋಗಿ ಕುಂತಿದ್ದೆ, ಎಲ್ಲ ಖಾಲಿ ಇದ್ದು. ನಮ್ಮ ಫ್ರೆಂಡು ಫೋನ್ ಮಾಡಿ ಕರೆದ ಏನಾಯಿತು ಅಂತ ನೀವೇ ನೋಡಿ. ಇಲ್ಲಿ ನಮ್ಮ ಸೀಟ್ನಾಗ ಕೂತಿದ್ದೀವಿ ರೀ. ನಾವು ಏನಕ್ಕೆ ತೋರಿಸಿನಂತ ಅಲ್ಲಿ ಒಬ್ಬರು ಗಂಡ್ಮಕ್ಳು ಅಂತಿದ್ರು. ಹೆಣ್ಮಕ್ಳು ಅವರು ಬೆಂಗಳೂರು ಅವ್ರಂತೆ ನಮಗೂ ಗೊತ್ತಿಲ್ಲ. ಅದೇ ನಾವು ಈಚೆ ಕಡೆ ಈಗೇನು ಕೂತಿದ್ದೀನಲ್ವ, ಈ ಕಡೆ ಸೀಟ್ನಲ್ಲಿ ನಾವು 3 ಜನ ಇದ್ವಿ. ಆ ಕಡೆ ಅವರು ಇಬ್ಬರು ಇದ್ರು. ಆ ಕಡೆ ಏನಿತ್ತು ಅವರು ಅನ್ನದಿದ್ರು. ಆಮೇಲೆ ನಾವು ಈ ಕಡೆ ಸೀಟ್ನಲ್ಲಿ ಇಲ್ಲಿ ಬಂದು ಕೂತಿದ್ವು. ಇನ್ನೊಂದು 2 ಸೀಟ್ ಬಿಟ್ಟು ಆಚೆ ಕಡೆ ಇದ್ದಾರೆ ಅವರು. ಅಲ್ಲಿ ಕೂತ್ಕೊಂಡಿದ್ರು. ಮೊಬೈಲ್ನ ಅಲ್ಲಿ ಅವರು ಮಲ್ಕೊಂಡಾಗ ಮೊಬೈಲ್ ತಗೊಂಡು ಅವ್ರು ಇಟ್ಕೊಂಡಿದ್ದಾರೆ. ಅವರು ಏನು ಅವ್ರು ಕೂಡ ಬಂದಿದ್ದಾರಲ್ವ, ಅವ್ರು ಇಟ್ಕೊಂಡಿದ್ದಾರೆ. ಇವರು ಮೊಬೈಲ್ ಕಳೆದೋಯ್ತು ಅಂತೇಳಿ ಯಾರು ಬಂದಿಲ್ಲ. ಮೊಬೈಲ್ ಕಳೆದೋಯ್ತು ಅಂತ ಹೇಳಿ ಹುಡ್ಬೋದು ಅವ್ರು ನೋಡಿದ್ರೆ. ಹಾಗೆ ನಾವೀಗ ಡ್ಯಾಮ್ ಹತ್ರ ಬಂದಿದ್ವಿ. ಅಯ್ಯೋ, ಆ ಎಣ್ಣನ ಮುಖ ನೋಡ್ಬೇಕಾಗಿತ್ತು. ಯಾವ ರೀತಿ ಮಾಡ್ತಾ ಇದ್ದ ಅಂದರೆ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ತಲೆ ಮೇಲೆ ಕೈ ಇಟ್ಕೊಂಡು ಕುಂತು ಬಿಟ್ಟ. ಯಾರು ಹೋದ್ರು ನಮ್ಮ ಮೇಲೆ ಸ್ವಲ್ಪ ಡೌಟು, ಯಾರ ಮೇಲೆ ಡೌಟು. ಟಿ ಬಂದುಬಿಟ್ಟು ಯಾರೂ ಬಂದಿಲ್ಲ. ಮತ್ತು ಬೇರೆ ಅದರಲ್ಲಿ ನಾನೊಬ್ಬ ಆದ್ರೂ ಮೊಬೈಲ್ ಟಾರ್ಚ್ ಹಚ್ಚಿ ಕೆಳಗೆ ಮೇಲೆ ಎಲ್ಲ ಕಡೆ ಹುಡುಕಾಡ್ತಾ ಇದ್ದೆ. ಆಮೇಲೆ ನಗ್ತಾ ಇದ್ರಲ್ವಾ, ಅದ್ರ ಸಲುವಾಗಿ ನಗ್ತಾ ಇದ್ರು ನೋಡಿ. ಅವರು ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ರು, ತಮಿಳ್ನಲ್ಲಿ ಮಾತಾಡ್ತಿದ್ರು, ಅದರಲ್ಲಿ ಮಾತಾಡ್ತಿದ್ರು. ಶಿವ ಏನ್ಮ ಅದು ನಮಗೆ ತಿಳಿತಾನೂ ಇರಲಿಲ್ಲ. ಈಗ ಒಂದು 10 ನಿಮಿಷ ನಗೋದು ಮಾಡ್ರು. ಹಾಗೆ ನಮ್ಮ ಜರ್ನಿನ ಮುಂದುವರಿಸಿದ್ವಿ. ನೋಡ್ತಾ ಡ್ಯಾಮ್ ಹತ್ರ ನಾವು ಬಂದ್ವಿ. ಡ್ಯಾಮ್ ಅಂತ ತಿಳ್ಕೊಂಡಿದ್ವಿ, ಅದು ಒತ್ತು ಅನ್ಸುತ್ತೆ, ಮುಂದೆ ಬರುತ್ತೆ ಡ್ಯಾಮ್. ಸುನು ಬರ್ರಿ ಗೊಟ್ಟ ಅಲ್ಲಿ ಅದಾನು. ಏಕಕ್ಕುಲ್ಲ ಅದಾವ ಅಲ್ಲಿ ಮ್ಯಾಲ ಅದಾನು ಅಂದ್ರೆ ಸುನು ಈಗ ಗೊಟ್ಟ. ಕೊನೆಗೂ ಹುಬ್ಬಳ್ಳಿ ಸ್ಟೇಷನ್ ಹತ್ರ ಬಂದ್ವಿ. ರಾತ್ರಿ 9 ಗಂಟೆ ಆಗಿ ಹೋಯಿತು. ಹಸುವಾಗಿದ್ದು ಮುಂಜಾನೆ ಊಟ ಮಾಡಿದ್ದಲ್ವ, ಮತ್ತು ಮಧ್ಯಾಹ್ನ ಊಟ ಇರಲಿಲ್ಲ. ಅದಕ್ಕೆ ಹುಬ್ಬಳ್ಳಿ ಜಂಕ್ಷನ್ ಹತ್ರ 9 ಗಂಟೆಗೆ ಊಟ ಮಾಡಿದ್ವಿ. ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ. ಮತ್ತೆ ರಾತ್ರಿ 1 ಗಂಟೆವರೆಗೂ ಮಲ್ಕೊಂಡ್ಬಿಟ್ಟು 1 ಗಂಟೆಗೆ ಎದ್ವಿ. ಬಂತು ನಮ್ಮದು ಕಡೂರಿಗೆ ಇಳಿಬೇಕಾಗಿತ್ತು. ಆದರೆ ಇಲ್ಲಿ ಯಾವುದೋ ಬೇರೆ ಊರಂತೆ, ಅಲ್ಲೇ ಸಮೀಪ ಆಗತ್ತಂತೆ ಹೋಗ್ಲಿಕ್ಕೆ. ಅದಕ್ಕೆ ಇಲ್ಲಿ ಇಳಿತಾ ಇದ್ದೀವಿ. ಈಗ
ನಮ್ಮ ರೂಮ್ಗಳಿಗೆ ಟಾಟಾ ಹೇಳ್ತಾ ಈಗ ಹಿಡಿದು ಹೋಗೋಣ. ಮತ್ತು ಇಲ್ಲಿ ಆತನ್ನ ಮತ್ತೆ ರೈಲ್ವೆ ಇಳಿದ್ಬಿಟ್ಟು ರಾತ್ರಿ 1 ಗಂಟೆ ಆಗಿ ಹೋಯ್ತಲ್ವ. ಯಾವ ಕಡೆ ಏನು ಮಾಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಸ್ಟೇಷನ್ ಬಿಟ್ಟು ಹೊರಗಡೆ ಬರೋದ್ರೊಳಗಡೆ ಆಟೋಗಳು ನಿಂತಿದ್ವು. ಸುಮ್ಮನೆ ಎಷ್ಟಿದೆ ನಮಗೆ ಬಸ್ ಸ್ಟ್ಯಾಂಡ್ ಎಷ್ಟು ದೂರ ಇದೆ ಅಂತ ಗೊತ್ತಿರಲಿಲ್ಲಲ್ವ. ಆಟೋ ರೇಟ್ ಕೇಳಿದ್ವಿ, 50 ರೂಪಾಯಿ ಅಂದರು 3 ಜನಕ್ಕೆ. ನಾವು ಇರಲಿ ಅಂತ ಬಂದ್ವಿ. ನೋಡಿದರೆ ಅರ್ಧ ಕಿಲೋಮೀಟ್ರ್ ಮಾತ್ರ ಇತ್ತು, ನಡ್ಕೊಂಡೇ ಬರ್ತಿದ್ವಿ. ಹಾಗೆ ಬಂದು ನಿಂತ್ವಿ ಗಾಂಧಿ ಸರ್ಕಲ್ ಹತ್ರ. ಅಲ್ಲೇ ತರೀಕೆರೆಗೆ ಹೋಗ್ಬೇಕಾಗಿತ್ತು. ಅಲ್ಲಿ ನಮ್ಮ ಊರವ್ರು ಇದ್ರಲ್ವ, ಅಲ್ಲಿ ಬಂದುಬಿಟ್ಟು ಮುಂಜಾನೆ ನೋಡಿ ಸ್ಟೇ ಮಾಡಿ ಮುಂಜಾನೆ ಎದ್ದುಬಿಟ್ಟು ಎಲ್ಲ ರೂಮ್ನಲ್ಲಿ ಫ್ರೆಶ್ ಆದ್ವಿ. ಹಾಸಿಗೆ ತೆಗೆದುಬಿಟ್ಟು ಮತ್ತೆ ಅಲ್ಲೇ ಹೋಟೆಲ್ ಕರ್ಕೊಂಡು ಹೋದ್ರು ಅಣ್ಣಾರು. ಹೋಟೆಲ್ಗೆ ಹೋಗ್ಬಿಟ್ಟು ಇದೇನೋ ಇಡ್ಲಿ ವಡ ಅಂತೆ, ಇಡ್ಲಿ ವಡ ತಿಂದುಬಿಟ್ಟು ಡೈರೆಕ್ಟಾಗಿ ನಾವು ಹೋದ್ವಿ ನಮ್ಮ ಎಕ್ಸಾಮ್ ಸೆಂಟ್ರಿಗೆ ಹೋದ್ವಿ. ಎಕ್ಸಾಮ್ ಸೆಂಟ್ರಿಗೆ ಹೋಗಿಬಿಟ್ಟು ಅದನ್ನು ಮುಗಿಸ್ಕೊಂಡ್ವಿ. ಪೇಪರ್ ಒಂದು ಜನರಲ್ ಡ್ಯೂಟಿ ಪೇಪರ್ ಮುಗಿತ್ರಿ ನೋಡ್ರಿ. ಮಲೆನಾಡತ್ತ ಇದೆ. ಇಲ್ಲಿದ್ದೀವ್ರಿ ನಾವು, ಇಲ್ಲೇ ನೋಡ್ರಿ ಇಲ್ಲಿ ಮಗ್ಲಕ್ಕೆ ನಾವು ಕಾಸಂಗಿದೇವಲ್ಲ, ಇಲ್ಲಿದ್ದೇವೆ ನೋಡ್ರಿ ಇಲ್ಲಿ. ಪೇಪರ್ ಮುಗಿತ್ತು ಇಲ್ಲಿ. ಅದ್ಯಾವುದು ಫುಲ್ ಮಳೆ ಬರ ಐತ್ರಿ. ಒಟ್ಟ ಮಳೆ ಬರ ಆಯ್ತೈತಿ. ಒಟ್ಟು ಒಂದು ಬೀಚ್ ರೋಡ್ ರೀ ಐತ್ರಿ, IT ಪಾರ್ಕ್ ಅಂತ ಇಲ್ರಿ ಮಾಚನಹಳ್ಳಿ. ಒಟ್ಟ ಸೂಪರ್ ಆಗ್ಯಾವ್ರಿ ಎಕ್ಸಾಮ್ ಹತ್ರ. ಈ ಸತ ಅಗ್ನಿವೀರ್ ನಮ್ಮ ದೋಸ್ತ್ ಇವನ್ ಸೆಲೆಕ್ಟ್ ಆಗೈತ್ರಿ ನೋಡ್ರಿ ಒಂದು ಈ ಸತ. ಒಟ್ಟ ಮಣ್ಗಂಡಾಗಿ ಒಟ್ಟು ಹಾಕಿದೀವ್ರಿ. ಏನಾಕೈತಿ ಒಟ್ಟ ಮಳೆ ಅಂದ್ರೆ ಸಣ್ಣ ಹೆತ್ತೈತಿ. ಈಗ ಅಲ್ಲಿ ಮುಂದ್ಗಡೆ ಹಿಂಗೆ ಹೋಗಿ ಕಾರ್ನಲ್ದಾಗ ಹೊಡೆದಿವಿ ಅಂದ್ರೆ ಅಲ್ಲಿ IT ಕಂಪ್ನಿ ಗುಂಡು ಅರ್ಧ ಚಂದ್ರಾಮ್ ಗತ್ಲೆ ಐತ್ರಿ. ಈ ಸೈಡ್ ಅರ್ಧ ಚಂದ್ರಾಮ್ ಗತ್ಲೆ ಹಿಂದ್ಗಡೆ ಐತಿ, ಮುಂದ್ಗಡೆ ಗ್ಲಾಸ್ ಐತೆ. ಅದ ಹಂಗೆ ಹಿಂದ್ಗಡೆ ಏನೂ ಇಲ್ಲ. ಈ ಕಡೆ ನೋಡ್ಬೋದು, ಅಲ್ಲೇ ಕಾಣ್ತೀವಿ. ಅಲ್ಲಿಂದ ಡೈರೆಕ್ಟಾಗಿ ನಾವು ಭದ್ರಾವತಿಗೆ ಬಂದ್ವಿ. 10 ಕಿಲೋಮೀಟರ್ ಇದೆ ಭದ್ರಾವತಿ. ಆ ಕಡೆ ಶಿವಮೊಗ್ಗ 10 ಕಿಲೋಮೀಟರ್ ಇದೆ. ಸೆಂಟ್ರಲ್ಲಿದೆ ಎಕ್ಸಾಮ್ ಸೆಂಟ್ರು. ಊಟ ಮಾಡಿಬಿಟ್ಟು ಆಮೇಲೆ ನಂದಿನಿ ಹೋಟೆಲ್ ಅಂತ ಬಸ್ ಸ್ಟ್ಯಾಂಡ್ ಹಿಂದ್ಗಡೆನೇ ಇದೆ, ಭದ್ರಾವತಿ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ. ಅಲ್ಲಿಂದ ಮತ್ತೆ ನಾವು ತರೀಕೆರೆಗೆ ಹೋಗ್ಬೇಕಾಗಿತ್ತು. ಅಲ್ಲಿಂದ 20 ಕಿಲೋಮೀಟರ್ ತರೀಕೆರೆ ಇದೆ. ಮುಂಜಾನೆ ಮತ್ತೆ ನಾಳೆ ಎಕ್ಸಾಮ್ಗೆ ಬರ್ಬೇಕಲ್ವ. ಇದೇ ನೋಡಿ ನಮ್ಮದು ಅಣ್ಣಾರ ರೂಮು. ನಮ್ಮ ಬಾಡಿಗೆಯಲ್ಲಿರೋ ಅಲ್ಲೇ ನಮ್ಮಲ್ಲಿ ಊರಲ್ಲಿರೋ ಅಣ್ಣಾರು ಇಲ್ಲೇ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಪೊಲೀಸ್ ಆಗಿದ್ದಾರೆ. ಅವ್ರ ರೂಮಲ್ಲಿ ಉಳ್ಕೊಂಡಿದ್ವಿ. ಬನ್ರಪ್ಪ ಇಲ್ಲೇ ಇರೋರಂತೆ, ಸುಳ್ಳೆ ಯಾಕೆ ಪ್ರಾಬ್ಲಮ್ ಮಾಡ್ಕೋತೀರಾ ಅಂತಂದರು. ಅದಕ್ಕೆ ಇಲ್ಲೇ ಬಂದು ಸ್ಟೇ ಮಾಡಿದ್ವಿ. ಗಾಡಿ ಮೇಲೆ ಬಂದು ಅವರೇ ರಾತ್ರಿ ಕರ್ಕೊಂಡ್ಬಂದರು 1 ಗಂಟೆಗೆ. ಈಗ ಸಹ ನಮ್ಮ ದಿನ ಓದ್ಬಿಟ್ಟು ಬರೋದು, ಹಾಗೆ ಊಟ ಮಾಡಿಸೋದಲ್ಲೇ ಮಧ್ಯಾಹ್ನ ಊಟಕ್ಕೆ ದುಡ್ಡು ಸಹ ಅವರೇ ಕೊಟ್ಟರು. ಹಾಗೆ ಎಲ್ರಿಗೂ ಹಾಗೆ ಮತ್ತೊಂದು ಎಲ್ಲಾದರೂ ಹೋದರೆ ನಮ್ಮೂರವರೇ ಆಗಿರಲಿ, ನಮ್ಮವ್ರಂತ ಯಾರಾದರೂ ಒಬ್ಬರಿದ್ದರೆ ಅಲ್ಲಿ ಹೋದಾಗ ಧೈರ್ಯನೇ ಬೇರೆ ಅಲ್ವಾ. ಅದೇ ರೀತಿ ಅಣ್ಣಾರು ತುಂಬ ಹೆಲ್ಪ್ ಮಾಡಿದರು ನಮಗೆ. ಈಗ ಸಹ ಮರುದಿನ ಮುಂಜಾನೆ ಮತ್ತೆ ಅವರೇ ನಮ್ಮನ್ನು ಹೋಟೆಲ್ಗೆ ಕರ್ಕೊಂಡೋಗಿ ಊಟ ಮಾಡಿಸಿ ಕಳಿಸಿದ್ರು ಸಹ. ಈಗ ಮತ್ತೆ ನಿನ್ನೆ ಹೋಗಿದ್ದು ಹೋಟೆಲ್ಗೆ ಕರ್ಕೊಂಬಂದ್ಬಿಟ್ಟು ಊಟ ಮಾಡೋಣ ಬನ್ನಿ ಅಂತ ಹೋದ್ವಿ. ಒಂದು ಸಲ ನಾಷ್ಟಾನೋ ಅಥವಾ ಊಟನೋ ಮಾಡಿಬಿಟ್ರೆ ಮತ್ತೆ ವಾಪಸ್ ಯಾವಾಗ ನಾಷ್ಟ ಮಾಡೋದಾಗುತ್ತೋ ಊಟ ಮಾಡೋದಾಗುತ್ತೋ ಅಂತ ನಮಗೆ ಗೊತ್ತಿರೋದಿಲ್ಲ. ಅದಕ್ಕೆ ಮುಂಜಾನೆ ಹೋಗುವಾಗಲೇ ಒಂದು ಸಲ ಮಾಡ್ಕೊಂಡು ಹೋಗ್ಬಿಟ್ರೆ ಅದೇ ಸರಿ ಆಗುತ್ತೆ ಅಂತ ಮತ್ತೆ ಹೋಟೆಲ್ ಒಳಗಡೆ ಅಲ್ಲೇ ಹೋದ್ವಿ. ಈ ಕಡೆ ಕೈ ತೊಳ್ಕೊಳ್ತಾ ಇದ್ವಿ. ಏನು ಬೇಕಪ್ಪ, ಏನು ಹೇಳೋಣ ಆರ್ಡರ್ ಅಂತ ಕೇಳ್ತಾ ಇದ್ರು. ಹೋಟೆಲ್ದಲ್ಲಿ ಮೊದಲೇ ಆಗೋದಿಲ್ಲ, ಅದಕ್ಕೆ ನೀನು ದೋಸೆನೇ ತಿನ್ನು ಪದ್ಧ ಸರಿ ಆಗುತ್ತೆ ಅಂತ ತುಪ್ಪ ಹಚ್ಚಿದ ದೋಸೆಯನ್ನು ಹೇಳಿದರು. ಅವರು ಮಸಾಲೆ ದೋಸೆ ಆರ್ಡರ್ ಮಾಡಿದರು. ದೋಸೆ 3 ದೋಸೆ ಕೊಟ್ಟಿದ್ರು ದಪ್ಪ. ಈ ಕಡೆ ಚಟ್ನಿ ಮತ್ತು ಸಾಂಬಾರು ಕೊಟ್ಟಿದ್ರು. 3 ದೋಸೆ ತಿನ್ನೋದ್ರೊಳಗಡೆ ಹೊಟ್ಟೆ ತುಂಬೋಯಿತು. ಪದ್ಧ ಸರಿಯಾಗಿತ್ತು, ಮಸ್ತಾಗಿತ್ತು ಅಂತ. ಹಾಗೆ ಊಟ ಮಾಡಿಬಿಟ್ಟು ಮತ್ತೆ ಲಾಸ್ಟು ಟ್ರೇಡ್ಸ್ಮನ್ ಎಕ್ಸಾಮ್ ಇತ್ತು ಇವತ್ತು. ಅದನ್ನೊಂದು ಬರೆದು ಮುಗಿಸ್ಬಿಟ್ರೆ ಆಗುತ್ತೆ ನಮ್ಮದು. ಇವತ್ತಿಗೆ ಎಕ್ಸಾಮ್ ಮುಗಿತ್ತು. ಮುಂದೆ ಏನು ಅಂತ ಏನೂ ಡಿಸೈಡ್ ಮಾಡಿಲ್ಲ, ನೋಡಬೇಕಾಗಿತ್ತು. ಕಾಫಿನೂ ಹೇಳಿದರು, ಹಾಗೆ ಕಾಫಿನೂ ಬಂತು ಬಿಸಿ ಬಿಸಿ. ನೋಡಿ ಗ್ಲಾಸ್ನಲ್ಲಿ ಹಾಕಿ ಕೊಟ್ಟಿದ್ದಾರೆ. ನಿನ್ನೆನೂ ಹೀಗೆ ಕೊಟ್ಟಿದ್ರು, ಅರ್ಧ ಗ್ಲಾಸ್ ತುಂಬಿ ಕೊಟ್ಟುಬಿಟ್ಟಿದ್ರು. ಹೀಗೆ ಕೊಡ್ತಾರೆ ಇಲ್ಲಿ. ಆಮೇಲೆ ಊಟ ಮುಗಿಸ್ಕೊಂಡ್ಬಿಟ್ಟು ಹೊರಗಡೆ ಬಂದ್ವಿ ನಾಷ್ಟ ಮಾಡಿ. ಇಲ್ಲೇ ಅಣ್ಣಾರು ಹೋಗ್ರಪ್ಪ ಸಾವಕಾಶ ಹೋಗ್ರಿ ಅಂತ ಹೇಳಿ ವಾಪಸ್ ಅವರು ಡ್ಯೂಟಿಗೆ ಹೋಗ್ಬೇಕಲ್ವ. ಆದರೂ
ಇಲ್ಲಿ ಏನು ನೋಡ್ತಾ ಇದ್ದೀರಲ್ವ, ಇದು ನಮ್ಮ ಅಪ್ಪು ಸರ್ದು, ಪುನೀತ್ ರಾಜ್ಕುಮಾರ್ ಅವ್ರದ್ದು ಸರ್ಕಲ್ ಆಗಿತ್ತು, ಸ್ಟ್ಯಾಚು ಇತ್ತಲ್ವ, ಹಾಗೆ ನೋಡ್ತಾ ಹೋದ್ವಿ ಮುಂದೆ. ಇದು ತರೀಕೆರೆ, ಇದು ತಾಲೂಕಂತೆ ತರೀಕೆರೆ. ಹಾಗೆ ನಮ್ಮ ಬಸ್ಸನ್ನು ಬಂತು. ಬಸ್ ಬಂದಾಗಿ ಹೋಗ್ಬೇಕಂತ ನೋಡಿದ್ವಿ, ಪೂರ್ತಿ ಪ್ಯಾಕ್ ಇತ್ತು. ಆದರೂ ಏನು ಮಾಡ್ಬೇಕಂತ ನಿಂತ್ಕೊಂಡೆ, ಹೋಗೋಣ ಅಂತ ಹತ್ತದ್ರೊಳಗೆ ಪೂರ್ತಿ ಇತ್ತು. ಬೇಡವೇ ಬೇಡ ಅಂತ ಅಲ್ಲೇ ಕಟ್ಟಿ ಮೇಲೆ ಕೂತ್ಕೊಂಡೆ. ಹಾಗೆ ತರೀಕೆರೆಯಿಂದ 20 ಕಿಲೋಮೀಟರ್ ಬಂದ್ಬಿಟ್ಟು ಭದ್ರಾವತಿ ಬಸ್ ಸ್ಟಾಪ್ಗೆ ಬಂದಾಯಿತು. ಭದ್ರಾವತಿಯಿಂದ ಇನ್ನು ಮಾಚನಹಳ್ಳಿಗೆ ಹೋಗಬೇಕು, ಇನ್ನೊಂದು 10 ಕಿಲೋಮೀಟ್ರು. ಎಲ್ಲಿದು ಕಲ್ತು ಇಂಗ್ಲೀಷ್ ಕಟ್ಟತ್ತ. ಫೈನಲ್ ಆಗಿ ಟಿಕೆಟ್ ಹರಿಸಿದ್ವಿ, 12 ರೂಪಾಯಿ ಒಬ್ಬರಿಗೆ. ಖಾಸಗಿ ಬಸ್ ಹತ್ತಿದ್ರೆ 20 ರೂಪಾಯಿ ತೊಗೋತಾರೆ ಒಬ್ಬರಿಗೆ. ಅಲ್ಲಿಂದ ಡೈರೆಕ್ಟಾಗಿ ನಾವು ನಮ್ಮ IT ಪಾರ್ಕ್ ಅದ ಎಕ್ಸಾಮ್ ಸೆಂಟ್ರಿಗೆ ಬಂದ್ವಿ. ಮಾಚನಹಳ್ಳಿ ಅಂತ ಇದು ಎಕ್ಸಾಮ್ ಸೆಂಟ್ರ್ ಇರೋದು. ಫೈನಲ್ ಆಗಿ ಎಕ್ಸಾಮ್ ಮುಗಿಸ್ಕೊಂಡು ಬಂದುಬಿಟ್ವಿ. ಈಗ 4ನೇ ಶಿಫ್ಟ್ ಸ್ಟಾರ್ಟ್ ಆಗುತ್ತೆ, 3ನೇ ಶಿಫ್ಟ್ ಮುಗೀತು. ಇನ್ನು ನಮ್ಮ ಶ್ರೀಧರ್ ಹೋಗ್ತಾನೆ ಎಕ್ಸಾಮ್ ಬರಲಿಕ್ಕೆ. ಇನ್ನೇನಿದ್ರು ನಾವು ಹೊರಗಡೆನೆ. ಮುಂಜಾನೆಯಿಂದ ನೋಡಿದ್ರಲ್ವ, ದೋಸೆ ತಿಂದು ಬಂದಿದ್ವಿ, ಹೊಟ್ಟೆ ಕೆರಿತಾ ಇತ್ತು. ಅದಕ್ಕೆ ಇಲ್ಲಿ ಐಸ್ ಕ್ರೀಮ್ ಆದರೂ ತಿನ್ನೋಣ ಅಂತೇಳಿ ಬಂದ್ವಿ. 50 ರೂಪಾಯಿ ಏನದ 50 ತೊಗೊಳ್ಳೋಣ 100 ರೂಪಾಯಿ. ಹಾಂ, ಮತ್ತೆ ತಿಲಾಗ ಗೊತ್ತೈತೆ ಅಂದ್ರೆ ಹೆಂಗೆ ತೆರಿಗೆ ತಗೋ ಹೇಳ್ತೀನಿ. ಯಾರು ತಗೋರ? ಹ್ಞೂ, 2 ಪಲ್ಲುದ. ಇನ್ನೇನು ಹಾಕಾಯ್ತು ಹಾಂ ಇದೇನಾ ಬರ್ತಾಬಿಟ್ಟು ಸರಿ, ಬರ್ತಾಬಿಟ್ಟು ಕ್ಲಿಯರ್ ಹೆಂಗೆ ಕಾಣಬೇಕು. ಹಾಂ, ಸಾಬುದ ಜೇನುತುಪ್ಪ ನೋಡು. ಜೇನುತುಪ್ಪ ಇಲ್ಲನ ಅದು? ಹಾಂ, ಜೇನುತುಪ್ಪ ಏನ ಇದೇನು? ಹಾಂ, ಫುಡ್ ಏನು ಹಾಕ್ಯಾರ? ಬರೋ ಇಲ್ಲಿ. ಏಯ್ ಬರ. ಹೆಂಗಿದು? ಹಾಂ, ಎಮ್ಮಿ. ಹಾಂ, ಎಮ್ಮಿ. ಈಗ 2 ಪೇಪರ್ ಮುಗ್ದಾಯ್ತು ನಮ್ಮದು. ನಿನ್ನೆ ಒಂದು ಪೇಪರ್ ಮುಗೀತು, ಮತ್ತು ಇವತ್ತು ಒಂದು ಪೇಪರ್ ಮುಗೀತು. ಇನ್ನು ನಮ್ಮ ದೋಸ್ತ್ ಇನ್ನೊಂದು ಪೇಪರ್ 4ನೇ ಶಿಫ್ಟ್ ಇತ್ತು. ಈಗ 5:15 ಏನೋ ಆಗಿದೆ. 5:15ಯಿಂದ ಸ್ಟಾರ್ಟ್ ಆಗಿ 6:00 ಬಿಡುತ್ತೆ. 6:00 ಬಿಡುತ್ತೆ. ಆಮೇಲೆ ಬರ್ತಾನೆ ಅನ್ಕ ಅವ್ರಿಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಈ ಕಡೆ ಹಂಗೆ ತಿರುಗಾಡ್ತಿದ್ವಿ. ಹಿಂದೇನು ಕಾಣಿಸ್ತಾ ಇದೆ ಅಲ್ವಾ, ಅದೇ IT ಕಂಪ್ನಿ ಐತೆ, ಅಲ್ಲೇ ಎಕ್ಸಾಮ್ ಸೆಂಟ್ರ್ ಅಲ್ಲೇ ಇದೆ. ಅದರಲ್ಲೇ ನಮ್ಮ 2 ಶಿಫ್ಟ್ ಮುಗಿದು ನಾವು ಬರುವಾಗ ಅದೇ ಬಿಜಾಪುರದಿಂದ ಬೀರೂರಿಗೆ ಬಂದಿಳಿದ್ವಿ. ಬೀರೂರ್ದಿಂದ ರಾತ್ರಿ ತರೀಕೆರೆ ಒಳಗೆ ಅಲ್ಲಿ ನಮ್ಮ ಊರವ್ರು ಒಬ್ರು ಅಣ್ಣಾರಿದ್ದಾರೆ. ಅಲ್ಲಿ ಅವ್ರ ಹತ್ರ ಅವ್ರ ರೂಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾರೆ. ಅದರಿಂದ ಅಲ್ಲಿ ರಾತ್ರಿ ಶಿವಮೊಗ್ಗಕ್ಕೆ ಹೋಗ್ಬಿಡಿ, ಅಲ್ಲೇ ಬನ್ನಿ ತರೀಕೆರೆಗೆ ಅಂತ ಹೇಳಿದರು. ಒಬ್ಬರದಿಂದ ಇಳ್ಕೊಂಡು ಬಂದುಬಿಟ್ಟು ಗಾಂಧಿ ಚೌಕದಲ್ಲಿ ಅಲ್ಲಿಂದ ಬಸ್ಸಿಗೆ ಬಂದು ತರೀಕೆರೆಗೆ ಬಂದ್ವಿ. ತರೀಕೆರೆಯಿಂದ ಮತ್ತೆ ತರೀಕೆರೆಯಲ್ಲಿ ವಸತಿ ಇದ್ವಿ, ಅಲ್ಲೇ ಸ್ಟೇ ಮಾಡಿ ಮರುದಿನ ಮತ್ತೆ ಮಚ್ಚನಹಳ್ಳಿಗೆ ಬಂದ್ವಿ. ಅಂದರೆ ಈ IT ಪಾರ್ಕ್ ಹತ್ರ. ಈ ಕಡೆ ಬರೋದ್ರೊಳಗೆ ಹಿಂದೆ ಕಾಣ್ತಾ ಇದೆ ಅಲ್ವಾ, ಮಳೆನೂ ಬಂದಾಯಿತು ಸಣ್ಣಗೆ. ಈಗ ಹೋಗ್ತಾ ಇದ್ದೀವಿ, ಮಳೆ ಬರ್ತಾಯಿದೆ, ಛತ್ರಿನೂ ಇಲ್ಲ. ಹೋಗಿ ನೋಡೋಣ, ಹೋಗುವಾಗ ಯಾವ ಕಡೆ ಹೋಗೋದಾಗುತ್ತೆ ಇನ್ನೂ ಡಿಸೈಡ್ ಆಗಿಲ್ಲ. ಆಮೇಲೆ ಇದೇನು ನೋಡ್ತಾ ಇದ್ದೀರಲ್ವ ಕಂಪ್ನಿ, ಅದು
ನಮ್ಮದು ಎಕ್ಸಾಮ್ ಸೆಂಟರ್ ಅದು. ಶಿವಮೊಗ್ಗಕ್ಕೆ ಬರಬೇಕಾದ್ರೆ ಟ್ರೈನಿಗೆ ಬಂದರೂ ಸಹ ಕಡೂರಿಗೆ ಬುಕ್ ಮಾಡಬೇಕಾಗುತ್ತೆ. ಶಿವಮೊಗ್ಗ ಅಂದರೆ ಆ ಕಡೆ ಕಡೂರಿಗೆ ಇಳಿಬೇಕಾಗುತ್ತೆ. ಕಡೂರಿಗೆ ಇಳಿಯೋಕ್ಕಿಂತ ಕಡೂರು ಇನ್ನೊಂದು ಎಷ್ಟು ಕಿಲೋಮೀಟ್ರ್ ಇದೆ ಗೊತ್ತಿಲ್ಲ, ಮತ್ತೆ ವಾಪಸ್ ಬರಬೇಕು ಹೇಗಿದ್ರು. ಅದಕ್ಕೆ ನಾವು ಬೇರೂರಿಗೆ ಇಳಿಬೇಕಾಗುತ್ತೆ, ಬೇರೂರು ಜಂಕ್ಷನ್ಗೆ ಇಳಿಬೇಕಾಗುತ್ತೆ. ಬೇರೂರು ಜಂಕ್ಷನ್ನಿಂದ ಡೈರೆಕ್ಟ್ ಭದ್ರಾವತಿಯಲ್ಲಿ ಆದರೂ ಸ್ಟೇ ಮಾಡ್ಬೋದು, ಇಲ್ಲ ಎಕ್ಸಾಮ್ ಸೆಂಟರ್ ಹತ್ರ ಬಂದು ಆದರೂ ಸ್ಟೇ ಮಾಡ್ಬೋದು. ಯಾಕಪ್ಪ ಅಂತಂದರೆ ಎಕ್ಸಾಮ್ ಸೆಂಟರ್ ಹತ್ರ ಸ್ಟೇ ಮಾಡಿದರೆ ಅಲ್ಲಿ ಅದು ಮಚ್ಚನಹಳ್ಳಿ ಅಂತ ಸಣ್ಣದೊಂದು ಇಲ್ಲೇ ಹಳ್ಳಿ ಇದೆ, ಅದರಲ್ಲಿ ದೇವ್ರ ಗುಡಿ, ಅಲ್ಲೇ ಹಾದಿ ಮಗಲು ಇಲ್ಲೇ ಸ್ಟೇ ಮಾಡಬೇಕಾಗುತ್ತೆ. ಅಥವಾ ಭದ್ರಾವತಿಯಲ್ಲಿ ಅಂದರೆ ರೂಮ್ಗಳು ಮಾಡ್ಕೋಬೋದು. ನಾವಿರೋದು ಅಲ್ಲಿ ನಮ್ಮ ಮನೇಲಿ ರೂಮ್ ಇತ್ತಲ್ವ, ಅದರಿಂದ ನಾವು ಎಲ್ಲಿ ರೂಮ್ ಮಾಡಿರಲಿಲ್ಲ. ವಿಜಯಪುರ ಕಡೆಯಿಂದ ಬರಬೇಕಾದ್ರೆ ಅಲ್ಲಿ ವಿಜಯಪುರ ರೈಲ್ವೆ ಸ್ಟೇಷನ್ ಇದೆಯಲ್ವ, ಅಲ್ಲಿ 3 ಗಂಟೆಗೇನೋ ರೈಲ್ವೆ ಬಿಡುತ್ತೆ. ಅದು ಯಾವುದು ಎಕ್ಸ್ಪ್ರೆಸ್, ಅದು ಯಾವುದಂತ ಗೊತ್ತಿಲ್ಲ. ಒಟ್ಟು ಮತ್ತೊಬ್ಬರು ಬುಕ್ ಮಾಡಿದ್ರು ಅದನ್ನು. 3 ಗಂಟೆಗೆ ಬಿಟ್ಟರೆ ರಾತ್ರಿ 1 ಗಂಟೆ 15 ನಿಮಿಷಕ್ಕೆ ಅಲ್ಲಿ ಬೇರೂರು ಜಂಕ್ಷನ್ ಹತ್ರ ಬರುತ್ತೆ. ನಾವು ಅಲ್ಲೇ ಇಳ್ಕೊಂಡು ಮುಂದ್ಗಡೆ ಬರಬೇಕಾಗತ್ತೆ. ಈ ಕಡೆ ಅಲ್ಲಿ ಹಿಂದ್ಗಡೆ ಇದೆ ಅಲ್ವಾ, ಈ ಕಡೆ ಪೂರ್ತಿ ಖುಲ್ಲ ಜಾಗ ಇದೆ. ನಿಮಗೆ ಎಲ್ಲಿ ಬೇಕು ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ, ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಒಳಗಡೆನೂ ಎಲ್ಲ ಇರ್ತವೆ. ಆದರೆ ಅದಕ್ಕಿಂತ ಹೊರಗಡೆ ಇದ್ದಾಗ ಹೋಗಲಿಕ್ಕೆ ಅನುಕೂಲ ಇದೆ. ಪೂರ್ತಿ ಹೆಚ್ಚು ಬೆಳಗಾವಿಯಲ್ಲಿ ಆಗಿರ್ಬೋದು, ಮೈಸೂರ್ದಾಗ ಹಂಗೈತೆ. ಅಲ್ಲಿ ಹೊರಗೈತೆ ಸೀಟ್ ಆಗೈತೆ, ಮತ್ತು ಬೆಳಗಾವಿ ಏರ್ಪೋರ್ಟ್ ರೋಡಿಂದ ಆಗಿರ್ಬೋದು. ನಾನು ಬೆಳಗಾವಿ ಏರ್ಪೋರ್ಟ್ ರೋಡಿಗೆ ಹೋಗಿದ್ದೆ, ಆಮೇಲೆ ಕೊಲ್ಲಾಪುರಕ್ಕೆ ಹೋಗಿದ್ವಿ. ಅಲ್ಲಿ ಕೊಲ್ಲಾಪುರದಲ್ಲಿ ಅಷ್ಟೊಂದು ಅಲ್ಲಿ ಏನಿಲ್ಲ, ಅಂದರೆ ಒಳಗಡೆನೇ ಪೂರ್ತಿಯಾಗಿ ನಾವು ಹೊರಗಡೆ ಈಗ ಸೆಕೆಂಡ್ ಶಿಫ್ಟ್, ತರ್ಡ್ ಶಿಫ್ಟು, ಫೋರ್ತ್ ಶಿಫ್ಟು ಏನಿರ್ತಾರಲ್ವ, ಅವ್ರು ಹೊರಗಡೆ ನಿಂದ್ರುವಾಗ ಏನಿಲ್ಲ, ಅಲ್ಲಿ ಒಳಗಡೆ ಹೋಗಿ ಅಲ್ಲಿ ಟಾಯ್ಲೆಟ್ ಆಗಿರ್ಬೋದು, ವಾಶ್ರೂಮ್ ಆಗಿರ್ಬೋದು ಯೂಸ್ ಮಾಡ್ಕೋಬೋದು. ಒಳಗಡೆ ದೊಡ್ಡದಿದೆ ಅದು ಕೊಲ್ಲಾಪುರದಲ್ಲಿ. ಆಮೇಲೆ ಅದು SSC GD ಹಾಕಿದರೆ ಮಾತ್ರ ಬರುತ್ತೆ. ಯಾಕಪ್ಪ ಅಂತಂದರೆ ಅಲ್ಲಿ ನಮ್ಮ ಸ್ಟೇಟ್ನಲ್ಲೇ ಇರೋದಿಲ್ಲ ಅದು GD, ಬೇರೆ ಬೇರೆ ಸ್ಟೇಟ್ಗಳಿಗೆ ಹಾಕ್ತಾರಲ್ವ, ಅದರಿಂದ ಬೇರೆ ಕಡೆ ಬರುತ್ತೆ. ಇದು ಅಗ್ನಿವೀರ್ ಆಗಿರೋದ್ರಿಂದ ಇಲ್ಲಿನವರು ನಮ್ಮ ಸ್ಟೇಟ್ನಲ್ಲೇ ಎಕ್ಸಾಮ್ ಬರೀಬೇಕಾಗುತ್ತೆ. ಅದರಿಂದ ನಾವು ಇಲ್ಲೇ ನಮ್ಮ ಸ್ಟೇಟಲ್ಲಿ ಹಾಕ್ತಾರೆ, ಎಲ್ಲಿ ಹಾಕಿದರೂ ಸಹ. ಅಂದರೆ ನಾವು ಸೆಲೆಕ್ಟ್ ಮಾಡಿರೋ ಕೆಲವೊಂದಿಷ್ಟು 4-5 ಜಿಲ್ಲೆಗಳನ್ನ ಎಲ್ಲಿ ಎಕ್ಸಾಮ್ ಸೆಂಟರ್ಗಳು ಇರ್ತಾವಲ್ವ, ಅಲ್ಲಿ ಸೆಲೆಕ್ಟ್ ಮಾಡಿರ್ತೀವಿ. ದೂರ ಹಾಕ್ಬೋದು, ಸಮೀಪ ಹಾಕ್ಬೋದು. ನಮ್ಮದು ಬೆಳಗಾವಿ ಆದರೂ ಸಹ ಇಲ್ಲಿ ಶಿವಮೊಗ್ಗಕ್ಕೆ ಹಾಕಿದ್ದಾರೆ. ಯಾಕಪ್ಪ ಫಸ್ಟು ಒಂದೇ ಸಲ ಅಗ್ನಿವೀರ ಅಲ್ಲಿ ಬಂದಿರೋದು, 2ನೇ ಸಹ ಇಲ್ಲೇ ಬಂದಿದೆ. ಏನು ಮಾಡೋಕ್ಕಾಗೋದಿಲ್ಲ, ಎಲ್ಲಿ ಬರುತ್ತೆ ಅಲ್ಲಿ ಹೋಗಬೇಕಾಗತ್ತೆ. ಇಲ್ಲಿ ಮುಂದೆ ಬರೋರಿಗಾಯಿತು, ಬರೋರಿಗೆ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೋತಿದ್ದೀನಿ. ನಾವೀಗೇನು ಹೋಗ್ತಾ ಇದ್ದೀವಲ್ವ, ಇದು ಶಿವಮೊಗ್ಗ ದಾರಿ ಕಡೆಯಿಂದ ಹೋಗ್ತಾ ಇದ್ವಿ. ಇನ್ನೂ ಬೇಜಾನ್ ಟೈಮ್ ಇತ್ತು, ಅದಕ್ಕೆ ತಿರುಗಾಡೋಣ ಸುಮ್ಮನೆ ಕುತ್ಕೊಂಡು ಏನು ಮಾಡೋದು ಅಂತ ಶಿವಮೊಗ್ಗ ದಾರಿ ಕಡೆ ಹೋಗ್ತಾ ಇದ್ವಿ. ಈ ಮಾಚನಹಳ್ಳಿಯಿಂದ ಅಂದರೆ ಎಕ್ಸಾಮ್ ಸೆಂಟರ್ನಿಂದ ಶಿವಮೊಗ್ಗ 10 ಕಿಲೋಮೀಟ್ರ್ ಇದೆ. ಅಲ್ಲಿಂದ ಏನೋ ಸಫಾರಿ ಇದೆ ಅಂತಲ್ವ, ಇದು ಸಿಂಹಧಾಮ, ಇಲ್ಲೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ವಿ. ಆದರೆ ಲಾಸ್ಟಿಗೆ ಬಂದು ಹೋಗ್ಲಿಕ್ಕಾಗಲಿಲ್ಲ, ಎಲ್ಲ ಉಲ್ಟಾಗಿ ಹೋಯಿತು ಪ್ಲ್ಯಾನು. ಅದರಿಂದ ಹಾಗೆ ಒಂದು ಸ್ವಲ್ಪ ದೂರ ಬಂದರೆ ಕ್ಯಾನ್ಸರ್ ಆಸ್ಪತ್ರೆ ಇದೆ, ಹಾಗೆ ಇಲ್ಲಿ ಗಣಪತಿ ದೇವಸ್ಥಾನ ನೋಡ್ಬೋದು, ಹಾಗೆ ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತಲೂ ಇದೆ. ಹಾಗೆ ವಾಪಸ್ ಹೋಗೋದ್ರೊಳಗಡೆ ದನಿಗೆ ಎಬ್ಬಿಸಿಬಿಟ್ಟಿದ್ರು ಹುಡುಗರು. ಏನಪ್ಪ ಆಗಿತ್ತು ಅಂತ ನೀವೇ ನೋಡಿ. ಬಸ್ ಬರ್ತೈತೆ
ಲಾಸ್ಟ್ ಶಿಫ್ಟ್ ಪೂರ್ತಿ ಈಜಿ ಕ್ವಶನ್ ಕೇಳಿದ್ರಂತೆ, ಅದಕ್ಕೆ ಆ ನಮನಿ ಕೂಗಾಡ್ತಿದ್ರು. ಅಲ್ಲಿಂದ ನಾವು ಡೈರೆಕ್ಟ್ ಮತ್ತೆ ಸ್ಟೇಷನ್ಗೆ ಬಂದ್ವಿ. ರಾತ್ರಿ 10 ಗಂಟೆಗೆ ಟ್ರೈನ್ ಇತ್ತು. ಅಲ್ಲಿಂದ ಬಂದುಬಿಟ್ಟು ಫುಲ್ ಜನ ಇದ್ದುಬಿಟ್ರು. ಎಲ್ಲಪ್ಪ ಅಂದರೆ ಒಂದೇ ಕಾಲ ಮೇಲೆ ನಿಂತ್ಕೊಂಡು ಹಾಗೆ ನಿದ್ದೆನೇ ಮಾಡದೆ ಬಂದುಬಿಟ್ವಿ. ಎಲ್ಲ ಕಾಲೇಜಿನಲ್ಲಿ ಒಂದು ಆನೆ ಇರುತ್ತೆ ನೋಡಿ, ಇದು ನಮ್ಮ ಕಾಲೇಜ್ ಆನೆ ಆಗಿತ್ತು ಆಗ. ಈಗ ಕೋಚಿಂಗ್ ಹೋಗಿ ಜಿಂಕೆ ಆಗಿದೆ. ಜನ ಕಮ್ಮಿ ಆಗ್ತಾರೆ ಅಂದರೆ ಒಂದು ಸ್ಟೇಷನ್ನಲ್ಲಿ ಇಳಿದ್ರೆ ಮತ್ತೆ ಅಷ್ಟು ಜನ ಹತ್ತೇ ಬಿಡ್ತಿದ್ರು. ಹಾದಿಯಲ್ಲಿ ಬಾಗಿಲು ಹಿಡ್ಕೊಂಡು ಕೂತು ಹಾಗೆ ಅಲ್ಲೇ ಬೆಳಕಾಗಿ ಹೋಯ್ತು. ಈ ತರ ಕಷ್ಟಗಳು ನೂರಾರು, ಕನಸುಗಳು ಸಾವಿರಾರು. ಆ 1000 ಕನಸುಗಳಲ್ಲಿ ಒಂದು ಕನಸಿನಲ್ಲಾದರೂ ಬಂದು ಕೇಳು, ಆಗ ನಾ ಹೇಳುವೆ ಇದು ನನಸಲ್ಲ ಕನಸು ಎಂದು. ಜೀವನವೇ ಅಷ್ಟೇ, ನನಸ್ಯಾವುದು ಕನಸ್ಯಾವುದು ಎಂಬುದನ್ನು ಅರಿಯುವುದರಷ್ಟರಲ್ಲಿ ಅರ್ಧ ಜೀವನವೇ ವ್ಯರ್ಥವಾಗಿ ಹೋಗಿರುತ್ತದೆ. ಪ್ರೀತಿಸುವ ಹೃದಯಗಳು, ಪ್ರೀತಿಸಿದ ಹೃದಯಗಳು, ಪ್ರೀತಿಸದೇ ಇರದ ಹೃದಯಗಳು. ಆ ಹೃದಯ ಯಾರಿಗಾಗಿ ಸೃಷ್ಟಿಯಾಗಿದೆ, ಯಾತಕ್ಕಾಗಿ ಸೃಷ್ಟಿಯಾಗಿದೆ ಎಂಬುದನ್ನು ಮರೆತು ಹೋಗಿವೆ. ಅದೇನೇ ಆಗಲಿ, ಸೃಷ್ಟಿಯೇ ವಿಚಿತ್ರವಲ್ವಾ? ಸೃಷ್ಟಿಯೇ ನಮ್ಮನ್ನು ತಿನ್ನುತ್ತಿದೆಯೋ, ನಾವೇ ಸೃಷ್ಟಿಯನ್ನು ತಿನ್ನುತ್ತಿದೆಯೋ ಇಂದಿಗೂ ಅರ್ಥವಾಗಿಲ್ಲ. ಅರ್ಥವಾದರೂ ಅರ್ಥ ಮಾಡಿಕೊಳ್ಳುವವರ್ಯಾರೂ ಇಲ್ಲ. ಧನ್ಯವಾದಗಳು. ಇಷ್ಟವಾದರೆ ಕಷ್ಟವಿಲ್ಲದೆ ಸಪೋರ್ಟ್ ಮಾಡಿ.